ಹಾಕಿದ್ರೆ ಈ ಕುಟ್ಟಿ ಕೊಯ್ದಾಗ ಸಾವಿರಾರು ಜನ ಇವತ್ತು ಎಣಗಾಡಿರ್ತಕ್ಕಂಥ ನೀರಾವರಿ ಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳೋದೇ ಕೇಳೋದೇ ನಾವು ನೀರು ಬೇಕಂತ ಕೇಳ್ತೀವಿ, ಒಂದು ಕೇಸ್ ಕೊಡಬೇಕಾದ್ರೆ 4 ಸಲ ಮೀಟಿಂಗ್ ಮಾಡ್ತೀವಿ. 4 ಸಲ ಹೋರಾಟ ಮಾಡಕ್ಕೆ ಎಷ್ಟು ಪ್ರಯತ್ನ ಪಡ್ತೀವಿ ಅಂದಾಗ 4 ಸಲ 5 ಕೊಡಬೇಕಾದ್ರೆ ಅಲ್ಲಿ ನೀರು ಬಗ್ಗೆ ಕಳಿಗೆ ದಸರಾಪುರ ಕೇಳಿದ್ವಿ ನಾವು ನೀರು ಬಿಡಿಸ್ಬೇಕಂತ ಹೇಳಿದ್ವಿ. ಕಳಿಗೆ ದಸರಾಪುರ ಡಿ.ಕೆ. ಶಿವಕುಮಾರ್ ಮನೆಗೆ ಹೋಗಿ ಕೂತು ಚರ್ಚೆ ಮಾಡಿ 4 ದಿವಸ ಮಾತ್ರ ನೀರು ಬಂದಿದೆ. ಇವತ್ತು ಕೂಡ ನಾವು ಡಿ.ಕೆ. ಶಿವಕುಮಾರ್ ಈ ನೀರಾವರಿ ಮಂತ್ರಿ ಆಗಿರ್ಬೋದು, ಮುಂದಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಕನಸು ಕಾಣ್ತಾ ಇದ್ರಿ. ಇದು ರೈತರಿಗೆ ಒಳ್ಳೆ ನೋಡಿರ್ತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕರ್ನಾಟಕ ಸಿದ್ದರಾಮಯ್ಯ ಅಥವಾ ನೀರಿದ್ರೆ ಅಷ್ಟೇ ನಮ್ಮ ರೈತರ ಕಷ್ಟದ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕು. ನೀವು ನೀರಿದೆ ಅಂತೇಳಿ ನಿಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನೀರನ್ನ ಆಂಧ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನೀರು ಎತ್ತಿರ್ತಕ್ಕಂಥದ್ದು ನಿಮ್ಮ ಆಸೆ ಅಂತ ತಪ್ಪದ. ಅಲ್ಲಿ ಕ್ಯಾಬಿನೆಟ್ ಚರ್ಚೆ ಆಗಬೇಕು. ಮುಖ್ಯಮಂತ್ರಿ ಹತ್ರ ಹೋಗೋ ಸುದ್ದಿ ಕುಡಿಯಕ್ಕೆ ನೀರು ಕೊಡಕ್ಕೆ ತಗರಲ್ಲ, ಆದ್ರೆ ನೀರು ಅಂತಕ್ಕಂಥದ್ದು ಇದು ಸರ್ವಾಧಿಕಾರಿ ಸರ್ಕಾರಕ್ಕೆ ನಾವು ಎತ್ತಿಕೊಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವ. ಇಂಥ ಪ್ರಜಾಪ್ರಭುತ್ವದಲ್ಲಿ ಕೂಡ ಯಾವುದೇ ಚರ್ಚೆ ಮಾಡೋದನ್ನ ರಾಷ್ಟ್ರ